ಉತ್ತರ ಕರ್ನಾಟಕದ ಹೃದಯ ಭಾಗದಲ್ಲಿರುವಂತಹ ಹುಬ್ಬಳ್ಳಿ ವಿಮಾನ ನಿಲ್ದಾಣ ತನ್ನದೇ ಆದಂತಹ ಮಹತ್ವ ಹೊಂದಿರುವಂತಹ ವಿಮಾನ ನಿಲ್ದಾಣ. ಹಲವಾರು ಹಿರಿಮೆ ಗರಿಮೆಗಳು ಈ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಾಗಿದೆ. ರಾಜ್ಯದಲ್ಲಿ ಬೆಂಗಳೂರು ಮಂಗಳೂರು ಹೊರತುಪಡಿಸಿದರೆ ನಂತರದ ಒಂದು ಪ್ರಯಾಣಿಕರ ದಟ್ಟಣೆ ವಿಚಾರದಲ್ಲಿ 3ನೇ ಸ್ಥಾನ ಪಡೆಯುವಂತಹ ಒಂದು ನಿಲ್ದಾಣ ಹುಬ್ಬಳ್ಳಿ ನಿಲ್ದಾಣವಾಗಿದೆ. ಇದೀಗ ಹುಬ್ಬಳ್ಳಿ ನಿಲ್ದಾಣಕ್ಕೆ ಮತ್ತೊಂದು ಗರಿ ಮೂಡಿದೆ. ಅದು ACI ಪ್ರಶಸ್ತಿ. ACI ಪ್ಲಾಟಿನಂ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಮೂಲಕ ಒಂದು ಇಡೀ ದೇಶದ ಗಮನ ಸೆಳೆಯುವಂಥ ಕೆಲಸ ಮಾಡಿದೆ ಮತ್ತು ಒಂದು ಈ ರೀತಿಯ ಒಂದು ವಿದ್ಯುತ್ ಸ್ವಾವಲಂಬನೆಯಲ್ಲಿ ಇದು ಒಂದು ರೋಲ್ ಮಾಡೆಲ್ ಅನ್ನೋ ರೀತಿಯಲ್ಲೇ ಹುಬ್ಬಳ್ಳಿ ವಿಮಾನ ನಿಲ್ದಾಣ ತನ್ನ ಒಂದು ಛಾಪು ಮೂಡಿಸಿದೆ ಅಂತ ಹೇಳ್ಬೋದು. ಇಲ್ಲಿ ಏನು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ 38 ಎಕರೆ ಪ್ರದೇಶದಲ್ಲಿ ಈ ಒಂದು ಸೋಲಾರ್ ಪ್ಲಾಂಟನ್ನು ಅಳವಡಿಕೆ ಮಾಡಲಾಗಿದೆ. 2023ರಲ್ಲಿ ಈ ಒಂದು ಸೋಲಾರ್ ಪ್ಲಾಂಟ್ 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ತಲೆ ಎತ್ತಿತ್ತು. ಇಲ್ಲಿ ಪ್ರತಿನಿತ್ಯ 8 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇದು ಇಡೀ ಹುಬ್ಬಳ್ಳಿ ನಿಲ್ದಾಣಕ್ಕೆ ಏನು ಅವಶ್ಯಕತೆ ಇರುವಂತಹ ವಿದ್ಯುತ್ ಸಪ್ಲೈ ಮಾಡೋದ್ರ ಜೊತೆಗೆ ರಾಜ್ಯದ ಬೇರೆ ಬೇರೆ ವಿಮಾನ ನಿಲ್ದಾಣಗಳು ಸಹ ಇಲ್ಲಿಂದ ವಿದ್ಯುತ್ ಪೂರೈಕೆ ಆಗುತ್ತೆ. ಮುಖ್ಯವಾಗಿ ಏನು ಬೆಳಗಾವಿ ಇರ್ಬೋದು, ಕಲಬುರಗಿ ಇರ್ಬೋದು ಮತ್ತು ಮತ್ತಿತರ ಒಂದು ವಿಮಾನ ನಿಲ್ದಾಣಗಳಿಗೆ ಇಲ್ಲಿ ಹುಬ್ಬಳ್ಳಿ ಮೈಸೂರು ವಿಮಾನ ನಿಲ್ದಾಣಗಳಲ್ಲಿ ಇಲ್ಲಿಂದನೇ ವಿದ್ಯುತ್ ಪೂರೈಕೆ ಆಗುತ್ತೆ. ಜೊತೆಗೆ ಏನು ಬೆಂಗಳೂರು ವಿಮಾನ ನಿಲ್ದಾಣ ಮತ್ತು ಮಂಗಳೂರು ವಿಮಾನ ನಿಲ್ದಾಣಗಳ ATC ಸೆಂಟರ್ಗಳು ಸಹ ಈ ಒಂದು ಇಲ್ಲಿಂದನೇ ವಿದ್ಯುತ್ ಸೋಲಾರ್ ವಿದ್ಯುತ್ ಪೂರೈಕೆ ಆಗುತ್ತೆ. ಅಲ್ಲದೆ ಬಳ್ಳಾರಿ ಏನು ರಾಡಾರ್ ಇದೆ ಮತ್ತು HAL ಕೋರಮಂಗಲ ಸೆಕ್ಷನ್ಗೆ ಮತ್ತು ಬೇರೆ ಕಡೆಗೂ ಸಹ ಇಲ್ಲಿಂದ ವಿದ್ಯುತ್ ಸಪ್ಲೈ ಆಗುತ್ತೆ. ಅಂದರೆ ಈಗ ಏನು ಇಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವಂತಹ ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳೋದ್ರ ಜೊತೆಗೆ ಪ್ರತಿ ವರ್ಷ ಬೇರೆ ವಿಮಾನ ನಿಲ್ದಾಣಗಳಿಗೂ ಸಹ ಇಲ್ಲಿಂದ ವಿದ್ಯುತ್ ಪೂರೈಕೆ ಆಗುತ್ತೆ. ಇಲ್ಲಿ ಹೆಚ್ಚು ಕಡಿಮೆ ಸುಮಾರು 3,80,00,000ದಷ್ಟು ವಿದ್ಯುತ್ ಉತ್ಪಾದನೆ. ಅಂದರೆ ಇಲ್ಲೇನು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲೇನು ವಿದ್ಯುತ್ ವೆಚ್ಚ ಆಗ್ತಾ ಇತ್ತು, ಬೇರೆ ಏನು ಪವರ್ ಸಪ್ಲೈಯಿಂದ ಆಗ್ತಿದ್ದಂತಹ ಕರೆಂಟ್ ಬಿಲ್ ಸುಮಾರು 3,80,00,000ದಷ್ಟು ಆಗ್ತಾ ಇತ್ತು. ಅದೆಲ್ಲವನ್ನೂ ಸಹ ಈಗ ತಾನೇ ಉತ್ಪತ್ತಿ ಮಾಡುವಂತಹ ತಾನೇ ಅಳವಡಿಕೆ ಮಾಡಿರುವಂತಹ ಸೋಲಾರ್ ಪ್ಲಾಂಟ್ ಮೂಲಕನೇ ವಿದ್ಯುತ್ ಸಪ್ಲೈ ಆಗ್ತಾ ಇರೋದ್ರಿಂದಾಗಿ ಅಷ್ಟು ಆ ವಿದ್ಯುತ್ ಉಳಿತಾಯ ಇಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕಾಗುತ್ತೆ. ಜೊತೆಗೆ ಪ್ರತಿ ವರ್ಷ 1.5 ಕೋಟಿಯಷ್ಟು ಬೇರೆ ಈಗೇನು ಗುಲ್ಬರ್ಗ, ಮೈಸೂರು ಮತ್ತು ಇತರ ಏನು ವಿಮಾನ ನಿಲ್ದಾಣಗಳಿಗೇನು ಪೂರೈಕೆ ಆಗುತ್ತೆ, ವಿದ್ಯುತ್ ಪೂರೈಕೆ ಆಗುತ್ತೆ, ಅಲ್ಲೇ ಬೆಳಗಾವಿ ವಿಮಾನ ನಿಲ್ದಾಣ, ಈ 3 ವಿಮಾನ ನಿಲ್ದಾಣ ಮತ್ತು ಏನು ಬೆಂಗಳೂರು ಮತ್ತಿತರ ಕಡೆ ಏನು ATC ಸೆಂಟರ್ಗಳಿಗೆ ಏನು ಸಪ್ಲೈ ಆಗುತ್ತೆ ಅಲ್ಲಿನ ಎಲ್ಲವನ್ನೂ ಸೇರಿ ಸುಮಾರು 1.5 ಕೋಟಿಯಷ್ಟು ಆದಾಯನೂ ಸಹ ಬರ್ತಾ ಇದೆ. ಒಂದು ಕಡೆ ವಿದ್ಯುತ್ ಸ್ವಾವಲಂಬಿ ಆಗೋದ್ರ ಜೊತೆಗೆ ಬೇರೆ ವಿಮಾನ ನಿಲ್ದಾಣಗಳು ಸಹ ಇಲ್ಲಿಂದ ವಿದ್ಯುತ್ ಪೂರೈಕೆ ಆಗ್ತಾ ಇರೋದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಹೀಗಾಗಿ ಸುಸ್ಥಿರ ವಿದ್ಯುತ್ ಸ್ವಾವಲಂಬನೆ ಒಂದು ದೃಷ್ಟಿಯಲ್ಲಿ ಈ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ACI ಒಂದು ಪ್ಲಾಟಿನಂ ಪ್ರಶಸ್ತಿ ಸಹ ಸಿಕ್ಕಿದೆ. ಪ್ರಸಕ್ತ ವರ್ಷದ ಪ್ರಶಸ್ತಿ ಸಿಗೋದ್ರ ಜೊತೆಗೆ ಒಂದು ಏನು ಇಲ್ಲಿನ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಏನು ಸೋಲಾರ್ ಪ್ಲಾಂಟ್ ಅಳವಡಿಕೆಗೆ ಮೆಚ್ಚುಗೆ ಸಹ ವ್ಯಕ್ತವಾಗಿದೆ. ಮತ್ತು ಈಗ ಬೇರೆ ವಿಮಾನ ನಿಲ್ದಾಣ ಕಂಪೇರ್ ಮಾಡಿದ್ರೆ ಇಡೀ ದೇಶದಲ್ಲಿ ವಿದ್ಯುತ್ ಸ್ವಾವಲಂಬನೆಯಾದಂತಹ ಅಂದರೆ ಸಂಪೂರ್ಣ ಸೋಲಾರ್ ವಿದ್ಯುತ್ ಅಳವಡಿಸಿಕೊಂಡಂತಹ ಒಂದು ಮೊಟ್ಟ ಮೊದಲ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆ ಸಹ ಹುಬ್ಬಳ್ಳಿ ವಿಮಾನ ನಿಲ್ದಾಣದಾಗಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಏನು ದೊಡ್ಡ ಪ್ರಮಾಣದ ಒಂದು ಸೋಲಾರ್ ಪ್ಲಾಂಟನ್ನ ಇಲ್ಲಿ ಅಳವಡಿಕೆ ಮಾಡೋದ್ರ ಜೊತೆಗೆ ಒಂದು ತನಗೆ ಅವಶ್ಯಕತೆ ಇರುವಂತಹ ವಿದ್ಯುತ್ ಇದು ತಾನೇ ಉತ್ಪಾದನೆ ಮಾಡ್ಕೊಳ್ತದೆ ಮತ್ತು ಬೇರೆ ವಿಮಾನ ನಿಲ್ದಾಣಗಳು ಸಹ ಇಲ್ಲಿಂದ ಪವರ್ ಸಪ್ಲೈ ಮಾಡ್ತದೆ. ಹೆಸ್ಕಾಮ್ ಇರ್ಬೋದು, KPTCL ಮತ್ತು ಜೆಸ್ಕಾಮ್ ಇವುಗಳ ನೆರವಿನಿಂದ, ಯಾಕಂದರೆ ಇಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಗುತ್ತೆ ಅದು ಬೇರೆ ಕಡೆ ಸಪ್ಲೈ ಆಗಬೇಕಂದ್ರೆ ವಿದ್ಯುತ್ ನಿಗಮಗಳ ನೆರವು ಅತ್ಯವಶ್ಯ. ಹಾಗಾಗಿ ಅವುಗಳ ನೆರವಿನೊಂದಿಗೆ ಇಲ್ಲಿ ಏನು ಬೇರೆ ಕಡೆ ಸಹ ವಿದ್ಯುತ್ ಪೂರೈಕೆ ಮಾಡುವಂತಹ ಕೆಲಸವನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಮಾಡ್ತಾ ಇದೆ. ಇದು ಬೇರೆ ವಿಮಾನ ನಿಲ್ದಾಣಗಳಿಗೆ ಒಂದು ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು. ಏನು ಬೇರೆ ಬೇರೆ ಕಡೆ ಸಹ ಸಾಕಷ್ಟು ರಾಜ್ಯದ ಏನು ಹುಬ್ಬಳ್ಳಿಯಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಮತ್ತು ಮಂಗಳೂರಲ್ಲೂ ಸಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಬಿಟ್ಟಂತೆ ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ಕಲಬುರಗಿ ಮೊದಲಾದ ಕಡೆ ಸಹ ವಿಮಾನ ನಿಲ್ದಾಣಗಳಿದ್ದಾವೆ ಮತ್ತು ಬೇರೆ ಕಡೆ ಏನು ಇತ್ತೀಚೆಗೆ ಶಿವಮೊಗ್ಗದಲ್ಲೂ ಸಹ ಆರಂಭಗೊಂಡಿದೆ ವಿಮಾನ ನಿಲ್ದಾಣ. ಹೀಗಾಗಿ ಬೇರೆ ಬೇರೆ ಕಡೆ ಸಹ ಹೊಸ ವಿಮಾನ ನಿಲ್ದಾಣಗಳು ಆರಂಭಗೊಳ್ತಾ ಇದ್ದಾವೆ. ಆದರೆ ಈಗೇನು ಹುಬ್ಬಳ್ಳಿಯಲ್ಲಿ ಏನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಸೋಲಾರ್ ಪ್ಲಾಂಟ್ ದೊಡ್ಡ ಮಟ್ಟದಲ್ಲಿ ಏನು ಅಳವಡಿಕೆ ಮಾಡ್ಕೊಂಡಿದ್ದಾರೆ
ಅದು ಅದರಿಂದಾಗಿ ವಿದ್ಯುತ್ ಸ್ವಾವಲಂಬನೆ ಆಗೋದ್ರ ಜೊತೆಗೆ ಬೇರೆ ಕಡೆ ಬೇರೆಯವ್ರಿಗೂ ಸಹ ವಿದ್ಯುತ್ ಸಪ್ಲೈ ಮಾಡೋ ಮೂಲಕ ಆದಾಯನೂ ಸಹ ಗಳಿಸ್ಬೋದು. ಈಗೇನು 32 ಕೋಟಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಾಗಿತ್ತು, ಆ 32 ಕೋಟಿಯ ಬಹುತೇಕ ಅಮೌಂಟ್ ಈಗ ವಾಪಸ್ ಬರ್ತಾ ಇದೆ. ಉಳಿದ ಇನ್ನೊಂದು 2-3 ವರ್ಷ ಹೋದಲ್ಲಿ ಮತ್ತೆ ಏನು ಆದಾಯ ಬರುತ್ತೋ ಅದೆಲ್ಲವೂ ಸಹ ಪ್ಲಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಹಾಕಿದ ಬಂಡವಾಳ ವಾಪಸ್ ಬರೋದ್ರ ಜೊತೆಗೆ ಆದಾಯ ಗಳಿಕೆಯತ್ತ ಈಗೇನು ಹುಬ್ಬಳ್ಳಿ ವಿಮಾನ ನಿಲ್ದಾಣ ತನ್ನ ಸೋಲಾರ್ ಪ್ಲಾಂಟ್ ಮಾಡೋದ್ರ ಮೂಲಕ ಒಂದು ಕಾರ್ಯಪ್ರವೃತ್ತವಾಗಿದೆ. ಈ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯೋಜನೆಗಳನ್ನ ರೂಪಿಸಲಿಕ್ಕೆ ಒಂದು ವ್ಯವಸ್ಥಿತ ಒಂದು ಏನು ಪ್ಲಾನ್ ಮಾಡ್ತಾ ಇದೀವಿ ಅಂತೇಳಿ ಇಲ್ಲಿನ ಹುಬ್ಬಳ್ಳಿ ವಿಮಾನ ನಿಲ್ದಾಣ ನಿರ್ದೇಶಕ ರೂಪೇಶ್ ಕುಮಾರ್ ಹೇಳಿದ್ದಾರೆ. ಈಗಾಗಲೇ ಏನು ವಿಮಾನ ನಿಲ್ದಾಣದ ಒಂದು ಟರ್ಮಿನಲ್ ಇರ್ಬೋದು ಮತ್ತು ಮೊದಲಾದ ಬಿಲ್ಡಿಂಗ್ಗಳ ಒಂದು ಎಕ್ಸ್ಟೆನ್ಷನ್ ಕಾರ್ಯ ಸಹ ನಡೀತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನು ಎಕ್ಸ್ಟೆನ್ಷನ್ ಆಗ್ತದೆ, ಮತ್ತಷ್ಟು ಸುಧಾರಣೆ ಮಾಡುವ ಮತ್ತು ಮತ್ತಷ್ಟು ಒಂದು ಸೌಲಭ್ಯಗಳ ದೃಷ್ಟಿಯಿಂದ ಅಪ್ಗ್ರೇಡ್ ಮಾಡೋದ್ರ ಜೊತೆಗೆ ಮತ್ತಷ್ಟು ಸೌಲಭ್ಯಗಳನ್ನ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ರೂಪೇಶ್ ಕುಮಾರ್ ಹೇಳಿದ್ದಾರೆ. ಒಟ್ಟಾರೆ ಸೋಲಾರ್ ವಿಚಾರದಲ್ಲಿ ಸೋಲಾರ್ ದೊಡ್ಡ ಪ್ಲಾಂಟನ್ನು ಅಳವಡಿಸ್ಕೊಳ್ಳೋ ಮೂಲಕ ವಿದ್ಯುತ್ ಸ್ವಾವಲಂಬನೆ ಆಗೋದ್ರ ಜೊತೆಗೆ ಬೇರೆ ವಿಮಾನ ನಿಲ್ದಾಣಗಳು ಸಹ ಒಂದು ವಿದ್ಯುತ್ ಪೂರೈಕೆ ಮಾಡಿ ಇಡೀ ದೇಶದ ಒಂದು ಗಮನ ಸೆಳೆದಂತಹ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ACI ಪ್ರಶಸ್ತಿ ಗರಿಮೆ ಬಂದಿದೆ. ಮತ್ತು ಇದು ಇದೇ ಮಾಡೆಲ್ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ವಿದ್ಯುತ್ ಸ್ವಾವಲಂಬನೆ ಆಗ್ಬೋದು ಅನ್ನೋ ಒಂದು ಮೆಸೇಜನ್ನು ಸಹ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಪಾಸ್ ಮಾಡಿದೆ. ಶಿವರಾಮ ಸುಂಡೆ, ನ್ಯೂಸ್ 18 ಹುಬ್ಬಳ್ಳಿ.